ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಕಾರ್ಸ್ ಹಬ್ ಕನ್ನಡ. ಆ, ನಾವಿವತ್ತು ನನ್ನ ಕಾರೊಂದು ರಿವ್ಯೂ ಕೊಡೋಣ ಅನ್ಕೊಂತಾ ಇದ್ದೀನಿ. ಇದು ಜಸ್ಟ್ ಬೇಸಿಕ್ ರಿವ್ಯೂ. ಲೈಕ್ 30 ಡೇಸ್ ಆಗಿದೆ ತೊಗೊಂಡು ವೆಹಿಕಲ್. ನಾನು ಏನೇನು ಮಾಡಿಫಿಕೇಶನ್ ಮಾಡಿಸಿದ್ದೀನಿ ಆ್ಯಂಡ್ ಏನು ಇಷ್ಟಪಟ್ಟಿದ್ದೀನಿ, ಏನು ಇಷ್ಟಪಟ್ಟಿಲ್ಲ ಅನ್ನೋದು ನಿಮ್ಮ ಹತ್ರ ಶೇರ್ ಮಾಡ್ತಾ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ. ಫಸ್ಟ್ ಪಾಸಿಟಿವ್ಸ್ ಮಾತಾಡ್ತೀನಿ. ನನಗೆ ಈ ಕಾರಲ್ಲಿ ಇಷ್ಟ ಆಗಿರೋದು ಇಂಜಿನ್ ಸ್ಮೂತ್ನೆಸ್. ನಾನು ನೆಕ್ಸನ್ ಓಡಿಸಿದ್ದೆ ಇಷ್ಟೊತ್ತಿಗೆ, ಅದಕ್ಕೆ ಕಂಪೇರ್ ಮಾಡಿದ್ರೆ ಇದು ಇಂಜಿನ್ ತುಂಬ ಸ್ಮೂತ್ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು ಇದು ಸಿ ಎನ್ ಜಿದು ಸಿಗುತ್ತೆ, ಬಟ್ ಬೂಟ್ ಸ್ಪೇಸ್ ಎಲ್ಲಿನೂ ವೇಸ್ಟ್ ಆಗಲ್ಲ, ಬೂಟ್ ಸ್ಪೇಸ್ ಸಿಗುತ್ತೆ. ಆ್ಯಂಡ್ ನಿಮ್ಗೆ ಇನ್ನೊಂದು ಏನಂದರೆ, ಪ್ಯಾಸೆಂಜರ್ಗಾಗಲಿ ಕೋ ಡ್ರೈವರ್ಗಾಗಲಿ ಕಂಫರ್ಟ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ. ಈವನ್ ಡ್ರೈವರ್ಗೂ ಬಾನೆಟ್ ವಿಸಿಬಿಲಿಟಿ ಚೆನ್ನಾಗಿದೆ, ಬಟ್ ನಂಗೆ ಐ ಟ್ಯಾಕ್ ಸ್ವಲ್ಪ ಡಿಫ್ರೆನ್ಸ್ ಅನಿಸ್ತು. ನೆಕ್ಸನ್ ಹತ್ರ ಕಂಪೇರ್ ಮಾಡಿದ್ರೆ ಸ್ವಲ್ಪ ನೆಕ್ಸನ್ ಹೈಟಾಗಿ ಕುಂತ್ಕೊಂಡಿದ್ದು ಫೀಲ್ ಬರುತ್ತೆ, ಬಟ್ ಇದರಲ್ಲಿ ಸ್ವಲ್ಪ ಡೌನಲ್ಲಿ ಕುಂತ್ಕೊಳ್ಳೋ ಥರ ಫೀಲ್ ಬಂತು. ಗೇರ್ ಶಿಫ್ಟಿಂಗ್ ಆಗ್ಬೋದು, ಅದೆಲ್ಲ ಸ್ಮೂತ್ ಆಗಿದೆ. ನನಗೆ ಇಲ್ಲಿ ಪ್ರಾಬ್ಲಮ್ಸ್ ಇಲ್ಲ. ವೈಬ್ರೇಷನ್ಸ್ ಅಷ್ಟೇನೂ ಇಲ್ಲ. ಆ, ನಾನು 100+ ತುಂಬ ಹೋಗಲ್ಲ, ಸೊ ನನಗೆ ಆ ಫೀಲಿಂಗ್ ಬರಲ್ಲ. ನೆಕ್ಸ್ಟ್ ಪಾಸಿಟಿವ್ ಬಂದು ವೈರ್ಲೆಸ್ ಆ್ಯಂಡ್ರಾಯ್ಡ್ ಆ್ಯಪಿಲ್ ಕಾರ್ಪ್ಲೇ ಆ್ಯಂಡ್ ಆ್ಯಂಡ್ರಾಯ್ಡ್ ಆಟೋ ಚೆನ್ನಾಗಿ ವರ್ಕ್ ಆಗುತ್ತೆ. ನನಗೆ ಇಶ್ಯೂಸ್ ಬಂದಿಲ್ಲ. 5 to 6 ಟೈಮ್ಸ್ ಓಡಿಸಿರ್ತೀನಿ. ಮೈಸೂರು ಟ್ರಿಪ್ಪು ಮಾಡಿದ್ದೆ. ಸೊ ಸ್ಮೂತ್ ಡ್ರೈವಿಂಗ್. ಆ್ಯಂಡ್ ಮೈಲೇಜ್ ವಿಷಯಕ್ಕೆ ಬಂದರೆ ಸಿ ಎನ್ ಜಿ ಫುಲ್ ಟ್ಯಾಂಕ್ 200ವರೆಗೂ ಕೊಡುತ್ತೆ ಹೈವೇದಲ್ಲಿ. ಸಿಟಿ ಬ್ಯಾಂಗ್ಳೂರ್ ಸಿಟಿ ಬಂಪರ್ ಟು ಬಂಪರ್ ಫುಲ್ ಟ್ಯಾಂಕ್ 100 ಕಿಲೋಮೀಟರ್ ಕೊಡುತ್ತೆ. ನಿಮಗೆ ಫುಲ್ ಟ್ಯಾಂಕ್ ನಾವು ಮಾಡಿಸಿರೋದು 7.66 ಕೆ ಜಿ ಏನೋ ಬಂದಿತ್ತು. ಆಲ್ಮೋಸ್ಟ್ ಅದು ಕಾಸ್ಟ್ ಬಂದು ನನಗೆ ಒಂದು 760 ರುಪೀಸ್ ಹತ್ರ ಹೋಗಿದೆ. ಆ ಥರ ಅಷ್ಟಾಗಿದೆ. ಇನ್ನೇನು ಒಳ್ಳೆ ಸೂಚನೆ ಇದೆ ಅಂದರೆ, ಇದರಲ್ಲಿ ನೀವು ಇಲ್ಲಿ ನೋಡ್ಬೋದು. ಇನ್ನೇನಪ್ಪ ನನಗೆ ಇಷ್ಟ ಆಯಿತು ಅಂದರೆ, ಈ ಕ್ಯಾಬಿನ್ ಸ್ಪೇಸ್ ಇದೆಯಲ್ಲ, ನೆಕ್ಸನಲ್ಲಿ ನಾನು ತುಂಬ ಹೇಟ್ ಮಾಡ್ತಿರೋದೇ ಕ್ಯಾಬಿನ್ ಸ್ಪೇಸು. ಇದರಲ್ಲಿ ಚೆನ್ನಾಗಿ ಕೊಟ್ಟಿದ್ದಾರೆ. ನೀವು ಅಬ್ಸರ್ವ್ ಮಾಡ್ಬೋದು, ಇಲ್ಲಿ 3 ಮೊಬೈಲ್ಸ್ ಇಡ್ಬೋದು ನಾವು. ಕೆಳಗಡೆನೂ ಸ್ಪೇಸ್ ಇದೆ. ಈವನ್ ಚಾರ್ಜಿಂಗ್ 12 ವೋಲ್ಟ್ ಸಾಕೆಟ್ ಆಗ್ಬೋದು, ಯು ಎಸ್ ಬಿ ಆಗ್ಬೋದು, ಚೆನ್ನಾಗಿ ಆಕ್ಸೆಸ್ ಮಾಡ್ಬೋದು. ಆ್ಯಂಡ್ ಇಲ್ಲಿ ಕಪ್ ಹೋಲ್ಡರ್ಸು ಕೊಟ್ಟಿದ್ದಾರೆ. ನೋಡಿ, ಒಂದು ಡಸ್ಟ್ಬಿನ್ಗೆ ಪ್ಲೇಸ್ ಮಾಡಿದ್ದೀನಿ, ಇನ್ನೊಂದು ಬಾಟಲ್ ಇಟ್ಕೋಬೋದು, ಇಲ್ಲ ಕಾಫಿ ಮಗ್ ಥರ ಅಂಥದ್ದು ಇಟ್ಕೋಬೋದು. ಆ್ಯಂಡ್ ಆರ್ಮ್ರೆಸ್ಟೂ ಮೂವಬಲ್, ನೀವು ಮುಂದೆ ಹಿಂದೆ ಮಾಡ್ಕೋಬೋದು. ಸೊ ಈಸಿ ಆಕ್ಸೆಸ್ ಇದೆ. ಸೊ ಸ್ವಲ್ಪ ಸ್ಟೋರೇಜ್ನೂ ಇದೆ ಅದರಲ್ಲಿ. ಇದೇ ಕ್ಯಾಬಿನ್ ಸ್ಪೇಸ್ ನೀವು ನೆಕ್ಸನಲ್ಲಿ ನೋಡಿ. ಯು ಡೋಂಟ್ ಲೈಕ್ ದಟ್. ನೀವು ಇಷ್ಟಪಡಲ್ಲ, ಯಾಕಂದರೆ ಅದು ಅಷ್ಟು ಚೆನ್ನಾಗಿರಲ್ಲ. ಆ್ಯಂಡ್ ಇನ್ನೊಂದು ಸಿಕ್ಕಾಪಟ್ಟೆ ಇಷ್ಟ ಆಗಿರೋ ಇಂಟ್ರೆಸ್ಟಿಂಗ್ ಥಿಂಗ್ ಏನಂದರೆ, ಈ ಬಟನ್ಸ್. ಎ ಸಿ ಕಂಟ್ರೋಲ್ಸ್ ಆಗಿರ್ಬೋದು, ಡಿಫಾಗರ್ ಕಂಟ್ರೋಲ್ಸ್ ಆಗಿರ್ಬೋದು, ಫ್ಯಾನ್ ಕಂಟ್ರೋಲ್ ಆಗಿರ್ಬೋದು, ಟೆಂಪರೇಚರ್, ವಾಲ್ಯೂಮ್ ಕಂಟ್ರೋಲ್, ಮ್ಯೂಟ್, ಇದೆಲ್ಲನೂ ಚೆನ್ನಾಗಿರುತ್ತೆ. ಚೆನ್ನಾಗಲ್ಲ, ಎಕ್ಸೆಂಟ್ ಆಗಿದೆ. ನಾವು ಡ್ರೈವಿಂಗ್ ಮಾಡ್ತಾ ಜಸ್ಟ್ ಹ್ಯಾಂಡ್ಸಲ್ಲಿ ಕಂಟ್ರೋಲ್ ಮಾಡ್ಬೋದು. ಆ್ಯಂಡ್ ಡಿಸ್ಪ್ಲೇ ಚೆನ್ನಾಗಿದೆ, ನನಗೆ ಎಲ್ಲಿ ಪ್ರಾಬ್ಲಮ್ ಅನಿಸಿಲ್ಲ. ಆ್ಯಂಡ್ ಏನು ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಕೊಟ್ಟಿದ್ದಾರೆ ಬೇಸ್ ಮಾಡಲೆಲ್ಲ. ಸೊ ಬೆಟರ್ ಫೈನ್. ಕ್ರೂಸ್ ಕಂಟ್ರೋಲ್ ಮಿಸ್ಸಿಂಗ್ ಇದರಲ್ಲಿ, ಬಟ್ ನಮ್ಗೆ ಅಷ್ಟು ಅವಶ್ಯಕತೆ ಇಲ್ಲ ಅನ್ಸುತ್ತೆ. ಕ್ರೂಸ್ ಕಂಟ್ರೋಲ್ ಇಲ್ಲಿ ಬ್ಯಾಂಗ್ಳೂರಲ್ಲಿ ಆಗಿರ್ಬೋದು, ನೀವು ಹೈವೇದಲ್ಲಿ ಹೋದರೂ ನಾವು ಓಡಿಸೋ ನಮ್ಮ ಜನ ಸ್ಟೈಲ್ಗೆ ಯಾವ ಕ್ರೂಸ್ ಕಂಟ್ರೋಲ್ ವರ್ಕ್ ಆಗಲ್ಲ. ಆ, ಇದು ಪಾಸಿಟಿವ್ ನಾನು ಅಬ್ಸರ್ವ್ ಮಾಡಿರೋದು. ಇಂಜಿನ್ ಸ್ಮೂತ್ ಇದೆ ಆಬ್ವಿಯಸ್ಲಿ, ಬಟ್ ಅಂಡರ್ ಪವರ್ಡ್ ಇದೆ. ಅದು ನೆಗೆಟಿವ್ಸಲ್ಲಿ ಮಾತಾಡೋಣ ಅಂತ ಹಾಗೆ ಇದ್ದೀನಿ. ಆ್ಯಂಡ್ ನೋಡಿ, ನನ್ನ ಹೈಟ್ಗೆ ಸೀಟ್ ಅಡ್ಜಸ್ಟ್ ಮಾಡಿದ್ರು ಇಷ್ಟು ಸ್ಪೇಸ್ ಸಿಗುತ್ತೆ. ಸೀಟಿಂಗ್ ವೈಸ್ ಎಲ್ಲರೂ ಹ್ಯಾಪಿನೇ ಕಾರು, ಅದು ಏನೂ ತೊಂದರೆ ಕೊಡೋಲ್ಲ. ಏನು ಗ್ಲೋಬಲ್ ಎನ್ ಕ್ಯಾಪ್ 5 ಸ್ಟಾರ್ ರೇಟಿಂಗ್ ಬಂದಿದೆ, ಒಂದು ಪಾಸಿಟಿವ್. ಅಂಡರ್ ಬಾಡಿ ಸಿ ಎನ್ ಜಿ ಇದ್ರೂ ಇದರಲ್ಲಿ ನಿಮಗೆ ಬೂಟ್ ಸ್ಪೇಸ್ ಸಿಗುತ್ತೆ. ನೋಡ್ಬೋದು, ಇಷ್ಟು ಬೂಟ್ ಸ್ಪೇಸ್ ಸಿಗುತ್ತೆ. ಸೊ ಒಂದು ಫ್ಯಾಮಿಲಿಗೆ 5 ಪೀಪಲ್ ದೇ ಕ್ಯಾನ್ ಟ್ರಾವೆಲ್, ಆರಾಮಾಗಿ ಅವ್ರು ಟ್ರಾವೆಲ್ ಮಾಡ್ಬೋದು. ಎಂಥದ್ದು ತೊಂದರೆ ಕೊಡೋಲ್ಲ. ಲಗೇಜಲ್ಲಿ ಆಗೋದು ಇನ್ನೊಂದಾಗಿರ್ಬೋದು. ನಾವು ಪಾರ್ಸಲ್ ಟ್ರೈನು ತೊಗೊಂಡಿದ್ದೀವಿ ರೂಮಲ್ಲಿ. ಇದೆಲ್ಲ ಅನಿಸಿರೋ ಪಾಸಿಟಿವ್. ಇವಾಗ ನೆಗೆಟಿವ್ಸ್ ಬಗ್ಗೆ ಮಾತಾಡಿದ್ರೆ, ಈ ಕಾರಲ್ಲಿ ನನಗನ್ಸಿರೋ ನೆಗೆಟಿವ್ ಬಂದು, ಆ್ಯಕ್ಚುಲಿ ಕ್ಲಚ್ ಏನಪ್ಪ ಅಂದರೆ, ಕಾಲಲ್ಲಿ ಆ್ಯಕ್ಸೆಸ್ ಮಾಡುವಾಗ ಕಾಲನ್ನ ಅಪ್ ಮಾಡಬೇಕಾಗುತ್ತೆ. ಅಷ್ಟು ಈಸಿಯಾಗಿ ಆ್ಯಕ್ಸೆಸ್ ಅನಿಸ್ಲಿಲ್ಲ ನನಗೆ. ಸೊ ಇದು ಶೋರೂಮ್ ಅವ್ರ ಜೊತೆ ಮಾತಾಡಿದ್ರೆ, ಸ್ವಲ್ಪ ಬ್ರೇಕು ಕ್ಲಚ್ಗೆ ಸೇರಿ ಒಂದೇ ಅಟ್ಯಾಚ್ಮೆಂಟ್ ಏನೋ ಕೊಟ್ಟಿರ್ತಾರೆ ಅಂತ ಏನೋ ಹೇಳಿದ್ರು ಅವರು. ಅದು ನನಗೂ ಅರ್ಥ ಆಗಲಿಲ್ಲ. ಬಟ್ ಮಾಡಿಫಿಕೇಶನ್ ಅಂತ ಏನೋ ಮಾಡೋಕ್ಕೆ ಬರಲ್ಲ ಅಂದರು ಶೋರೂಮಲ್ಲಿ ಫಸ್ಟ್ ಸರ್ವಿಸ್ಗೆ ಹೋಗಿದ್ದಾಗ. ಸೊ ಫಸ್ಟ್ ಸರ್ವಿಸ್ ವಿಡಿಯೋ ಏನೋ ಹಾಕ್ತಿರಲ್ಲ, ಯಾಕಂದರೆ ಅದರಲ್ಲಿ ಏನೂ ಮಾಡೋದೇನಿಲ್ಲ. ಜಸ್ಟ್ ತಗೊಂಡೋಗಿ ಒಂದು 15-20 ಮಿನಿಟ್ಸಲ್ಲಿ ಕೊಡ್ತಾರೆ ಗಾಡಿ. ಸೊ ಅದಕ್ಕೆ ಮತ್ತೆ ಒಂದು ವಿಡಿಯೋ ಮಾಡೋದು ಯಾಕೆಂದರೆ ಮಾಡಲಿಲ್ಲ.
ಸೊ ನಾನು ಓಡ್ತಿರೋದು ಒಂದು 800 ಕಿಲೋಮೀಟರ್ಸ್ ಓಡಿಸಿದ್ದೀನಿ ಸದ್ಯಕ್ಕೆ. ಸೊ ಫಸ್ಟ್ ಸರ್ವಿಸ್ ಆಗಿದೆ ಒಂದು 3 ಡೇಸ್ ಬ್ಯಾಕ್. ಇನ್ನು ನೆಗೆಟಿವ್ಸ್ ಏನಿದಾವೆ ಅಂದರೆ ಈ ಕಾರಲ್ಲಿ ಅಂಡರ್ ಪವರ್ಡ್. ಎಸ್, ಇಂಜನ್ ಈಸ್ ತುಂಬ ಅಂಡರ್ ಪವರ್ಡ್. ಬಟ್ ಒಂದು ಫ್ಯಾಮಿಲಿ ಥರ ಕಂಪೇರ್ ಮಾಡಿದ್ರೆ ನನಗೆ ಅಂಡರ್ ಪವರ್ಡ್ ಅನ್ಸೋಕ್ಕಿಂತ ಆ ಸ್ಪೀಡು, ಆ ಫ್ಯಾಮಿಲಿ ಯಾಕಂದರೆ ಮೂವಿ ನಾವು ಏನೋ ಒಂದು 100 ಒಳಗಡೆ ಹೋಗೋಕೆ ಇದು ಚೆನ್ನಾಗಿರೋ ಕಾರು. ಒಂದು ಫ್ಯಾಮಿಲಿಗೆ ಸೆಟ್ ಆಗೋ ಕಾರು ಸಿಂಪಲ್ ಆಗಿ ಹೇಳ್ಬೇಕಂದ್ರೆ. ಆ್ಯಂಡ್ CNG ಮೈಲೇಜ್ ಚೆನ್ನಾಗಿ ಕೊಡುತ್ತೆ. ನೀವು ಒಂದು ಲಿಮಿಟೆಡ್ ಸ್ಪೀಡಲ್ಲಿ ಹೋಗ್ತೀನಿ ಅಂದರೆ ಈ ಕಾರ್ ತುಂಬ ಒಳ್ಳೆಯದೆ, ನೋಡ್ಬೋದು. ಆ್ಯಂಡ್ ಇನ್ನೇನು ನೆಗೆಟಿವ್ ಇದಾವೆ ಅಂದರೆ ನನಗನ್ಸಿರೋದು ಈ 2 ನೆಗೆಟಿವೇ. ಮುಂದಿನ ಟೈಮಲ್ಲಿ ನೋಡೋಣ, ಇನ್ನು ಏನಾದರೂ ನೆಗೆಟಿವ್ಸ್ ಬಂದರೆ ಆ ನೆಗೆಟಿವ್ಸ್ ನಿಮ್ಮ ಹತ್ರ ಕಂಪಲ್ಸರಿ ಶೇರ್ ಮಾಡ್ತೀನಿ. ಆ್ಯಂಡ್ ಇನ್ನೊಂದು ವಿಚಾರ ಏನಂದರೆ ಬೂಟ್ ಸ್ಪೇಸಲ್ಲಿ ಸೈಡ್ಸ್‌ಗೆ ಚಿಕ್ಕ ಚಿಕ್ಕ ಕ್ಯಾಬಿನ್ಸ್ ಬರುತ್ತೆ. ಚಿಕ್ಕ ಒಂದು 2 ಲೀಟರ್ಸ್ ಬಾಟಲ್ಸ್ ಒಂದು 4 ಹಿಡಿಯುತ್ತೆ. ಅದನ್ನು ಒಳ್ಳೆ ಸ್ಪೇಸ್, ಯಾಕಂದರೆ ನಾವು ಕಾರ್‌ಗೆ ಯೂಸ್ ಮಾಡೋ ಐಟಮ್ಸ್ ಎಲ್ಲ ಅಲ್ಲೇ ಇಡ್ತೀನಿ ನಾನು. ಸೊ ಮೇನ್ ಬೂಟ್ ಏನಿದೆ ಅದೆಲ್ಲ ಆರಾಮಾಗಿ ಆಕ್ಸೆಸ್ ಮಾಡ್ಬೋದು ನಾವು. ಅದಾದಮೇಲೆ ನಾನಿನ್ನು ನನ್ನ ಮಾಡಿಫಿಕೇಷನ್ ಏನೇನು ಮಾಡ್ಸಿದ್ದೀನಿ ಕಾರ್ಗೆ ಅಂತ ಮಾತಾಡೋಣ. ನಾನು ತೊಗೊಂಡಿದ್ದು ಬೇಸ್ ಮಾಡಲ್ ಅಲ್ವಾ, ಸೊ ಸ್ವಲ್ಪ ಐಟಮ್ಸು ಖಂಡಿತ ಬೇಕಾಗುತ್ತೆ. ಸೊ ಯಾವುದೇ ವೈರ್ ಕಟ್ಟಿಂಗ್ ಇಲ್ದಿರ ನಾನು ಮಾಡಿಸಿದ್ದೀನಿ, ಯಾಕಂದರೆ ವೈರ್ ಕಟ್ ಇಲ್ಲ ಸ್ಲೈಸ್ ಮಾಡೋದೇನಾದರೂ ಇದ್ದರೂ ವಾರಂಟಿಗೆ ಮತ್ತು ಇನ್ಶೂರೆನ್ಸ್‌ಗೆ ಎಫೆಕ್ಟ್ ಆಗುತ್ತೆ. ಸೊ ಅದಕ್ಕೆ ನಾನು ಇದೇನಿದೆ ನಾನಿದ್ದು ಮಾಡಿಫಿಕೇಷನ್ ಮಾಡಿಸ್ಕೊಂಡಿದ್ದೀನಿ. ಮಾಡಿಫಿಕೇಷನ್ ಅಂದರೆ ಇಲ್ಲಿ ವೈರಿಂಗ್ ಮಾಡಿಫಿಕೇಷನ್ ಅಂತೂ ತುಂಬ ಏನಿಲ್ಲ. ಪ್ರಾಬ್ಲಮ್ಸ್ ಏನಿದೆ ಅದು ಶೋರೂಮಲ್ಲಿ ಹಾಕ್ಸಿದ್ದೀನಿ. ಸೊ ಅವರು ಏನೋ ವೈರ್ ಸ್ಲೈಸ್ ಮಾಡಲ್ಲ, ಏನಿದ್ರು ಅವ್ರ ವಾರಂಟಿ ಸಿಗುತ್ತೆ, ಇನ್ಸೂರೆನ್ಸು ಸಿಗುತ್ತೆ. ನಾವೇನೋ ಅದರಲ್ಲಿದ್ದ ಭಯಪಡೋ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಬಂದು ಇನ್ನೇನು ಮಾಡಿಫಿಕೇಷನ್ ಅಂದರೆ ಪ್ರಾಬ್ಲಮ್ಸ್ ಅಂದರೆ ನಾನು ಸೈಡ್ ಸ್ಟೆಪ್ ಹಾಕ್ಸಿದ್ದೀನಿ. ಶೋರೂಮ್ ಕಡೆಯಿಂದ ಹಾಕ್ಸಿದ್ದೀನಿ. ನನಗೆ ಈ ಗಾಡಿ ಮೇಲೆ ಒಳ್ಳೆ ಡಿಸ್ಕೌಂಟು ಕೊಟ್ಟಿದ್ರು. ಬಟ್ ಆಕ್ಸಿಸ್ ಮೇಲೆ 5% MRP ಏನಿದೆಯೋ ಅದ್ರ ಮೇಲೆ 5% ವಿತೌಟ್ ಲೇಬರ್ ಚಾರ್ಜ್ ಕೊಟ್ಟಿದ್ದಾರೆ. ಸೊ ಅದೊಂದು ಒಳ್ಳೆಯ ವಿಷಯ. ಸೊ ಅವ್ರಿಗೋಸ್ಕರ ಯೂಸ್ ಆಗುತ್ತೆ ಅಂತ ಹಾಕ್ಸಿದ್ದೀನಿ. ಆ್ಯಂಡ್ ಆಮೇಲೆ ಇದೊಂದು ಸ್ಟಿಕ್ಕರು, ಸೈಡ್ ಮೌಲ್ಡಿಂಗ್ ಅಂತಾರೆ. ಆ ಸೈಡ್ ಮೌಲ್ಡಿಂಗ್ ಯಾಕಪ್ಪ ಅಂದರೆ ಏನಾದರೂ ಗಾಡಿ ಓಪನ್ ಮಾಡಿದಾಗ ವಾಲ್ ಇತ್ತು ಅಥವಾ ಏನಾದರೂ ಇದ್ದರೆ ಅಲ್ಲಿ ಸೇಫ್ ಮಾಡುತ್ತೆ ಅನ್ನೋ ಒಂದು ಉದ್ದೇಶಕ್ಕೆ, ಮತ್ತು ಸ್ಟೈಲ್ ಲುಕ್ಕು ಚೆನ್ನಾಗಿರುತ್ತೆ ಸೈಡ್ ಮೌಲ್ಡಿಂಗ್ ಅಂತ ಹಾಕ್ಸಿದ್ದೀನಿ. ಅಲಾಯ್ ವೀಲ್ಸ್‌ಗೆ ಹೋಗೋಕ್ಕೆ ಏನು ಇಂಟ್ರೆಸ್ಟ್ ಇಲ್ಲ. ಸ್ಟೀಲ್ ವೀಲ್ಸ್ ಆರ್ ಬೆಟರ್. ಮತ್ತು ಮೈಲೇಜ್ ಆಗಲಿ, ಏನಾದರೂ ಇನ್ಸಿಡೆಂಟ್ ಆಗಿದ್ದಾಗ ರಿಪ್ಲೇಸ್ಮೆಂಟ್ ಆಗಲಿ ತುಂಬ ಕಮ್ಮಿ ರೇಟ್‌ನಲ್ಲಿ ನಿಮಗೆ ಸ್ಟೀಲ್ ವೀಲ್ಸ್‌ನ ತಗೋಬೋದು. ಅಲಾಯ್ ವೀಲ್. ಇದೊಂದು ಬಂದು ಟೈಲ್ ಲ್ಯಾಂಪು ಹಾಕ್ಸಿದ್ದೀನಿ. ಇದನ್ನು ವೈರ್ ಮಾಡಿಫಿಕೇಷನ್ ಏನಿಲ್ಲ, ಪ್ಲಗ್ ಆ್ಯಂಡ್ ಪ್ಲೇ. ಅದೊಂದು ಸಾಕೆಟ್ ತರ್ತಾರೆ, ಆ ಸಾಕೆಟಲ್ಲೇ ಫಿಕ್ಸ್ ಮಾಡಿ ಪ್ಲಗ್ ಮಾಡ್ತಾರೆ ಬ್ರೇಕ್ ಲೈಟ್‌ಗೆ. ಸೊ ಅದನ್ನು ನಾನು ಹತ್ರ ಇದ್ದೇ ಮಾಡಿಸಿದ್ದೀನಿ, ಬಟ್ ಅದು ವೀಡಿಯೋ ತೆಗಿಯೋಕ್ಕಾಗಲಿಲ್ಲ. ಆ ಟೈಮಲ್ಲಿ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಳ್ಳಿಲ್ಲ. ಅದಕ್ಕೋಸ್ಕರ ಆ ವೀಡಿಯೋ ಏನಿಲ್ಲ ನನ್ನ ಹತ್ರ. ಆ್ಯಂಡ್ ನೆಕ್ಸ್ಟ್ ಮಾಡಿಫಿಕೇಷನ್ ಬಂದು ಇನ್ಸೈಡಲ್ಲಿ ನಾನು ಡೋರ್ಸ್‌ಗೆ ಡ್ಯಾಂಪಿಂಗ್ ಮಾಡಿಸಿದ್ದೀನಿ ಆ್ಯಂಡ್ ಬೂಟ್‌ಗೂ ಡ್ಯಾಂಪಿಂಗ್ ಮಾಡಿಸಿದ್ದೀನಿ, ಬೂಟ್ ಡೋರ್‌ಗೆ. ಸೊ 2 ಲೇಯರ್ ಆಫ್ ಡ್ಯಾಂಪಿಂಗ್ ಮಾಡಿದ್ದಾರೆ. ಆ್ಯಂಡ್ ಸ್ಪೀಕರ್ಸ್ ಚೇಂಜ್ ಮಾಡಿಸಿದ್ದೀನಿ. ಇನ್ಫಿನಿಟಿ ಹರ್ಮನ್ ತೊಗೊಂಡಿದ್ದೆ. ಇದರಲ್ಲಿ 2 ಸ್ಪೀಕರ್ ಬರುತ್ತೆ ಫ್ರಂಟಲ್ಲಿ ಅಷ್ಟೇ ಮಾತ್ರ. ಅದು ಪೇಪರ್ ಫೋನ್ ಸ್ಪೀಕರ್ ಥರ ಬರ್ತವೆ. ಸೊ ಅದಕ್ಕೆ ನಾನು ಸ್ಪೀಕರ್ ಚೇಂಜ್ ಮಾಡಿಸಿದ್ದೀನಿ. ಆ್ಯಂಡ್ ನೀವು ನೋಡ್ಬೋದು ಡ್ಯಾಶ್ ಕ್ಯಾಮು ಹಾಕ್ಸಿದ್ದೀನಿ. ಫ್ರಂಟ್ ಟು ಬ್ಯಾಕ್ ರಿಕಾರ್ಡಿಂಗ್ ಇದೆ ಇದು. 70 MI ಡ್ಯಾಶ್ ಕ್ಯಾಮ್. ಇದು ಬಂದು 13,000 ಮ್ಯಾಗಿದೆ ಅನ್ನೋದಕ್ಕೆ ಇನ್ಸ್ಟಾಲೇಷನ್ ಫ್ರೀ. ಡ್ಯಾಂಪಿಂಗ್ ಅವ್ರ ಕಡೆನೇ ಹಾಕ್ತಿರೋದೆ. ಹೋಲ್ಸೇಲರ್ ಅಂತ ಅದಕ್ಕೆ. ಲಾಸ್ಟ್ ಇದು ಆನ್‌ಲೈನ್ ಪ್ರೈಸ್‌ಗೆ ಮ್ಯಾಚ್ ಮಾಡೇ ಕೊಟ್ಟರು. ಡೀಟೇಲ್ಸ್ ಏನಾದರೂ ಬೇಕಂದರೆ ಕಾಮೆಂಟ್ ಮಾಡಿ, ನಾನು ಕಾಮೆಂಟಲ್ಲಿ ಶೇರ್ ಮಾಡ್ತೀನಿ. ಫಾಸ್ಟ್‌ಟ್ಯಾಗ್‌ಗೂ ಈ ಸಾರಿ ಹೋಲ್ಡರ್ ಹಾಕ್ಸಿದ್ದೀನಿ, ಯಾಕಂದರೆ ಪ್ರೀವಿಯಸ್ ವೆಹಿಕಲ್ ನನ್ನ ಹತ್ರ ನೆಕ್ಸರ್ ಇತ್ತು. ಅದು ಸೇಲ್ ಮಾಡಿದಾಗ ಈ ಸ್ಟಿಕ್ಕರ್ ಕಿತ್ತೋಣ ಅಂತ ಟ್ರೈ ಮಾಡಿದೆ, ಅದಾಗಲಿಲ್ಲ. ಸೊ ಅದಕ್ಕೆ ಈ ಸತಿ ಯೋಚನೆ ಮಾಡಿ ಏನು ಮಾಡೋಣ ಅಂದರೆ ಈ ಸ್ಟಿಕ್ಕರ್ಸ್ ಇತ್ತು ಆನ್ಲೈನಲ್ಲಿ, ಐ ಮೀನ್ ಈ ಹೋಲ್ಡರ್, ಅದು ತಗೊಂಡು ಹಾಕ್ತಿದ್ದೀನಿ. ಆ್ಯಂಡ್ ನಾವು ಒಳಗಡೆ ಮಾಡಿಫಿಕೇಷನ್ಸ್ ಏನಿಲ್ಲ. ಸೀಟ್ ಕವರ್ಸ್ ಚೇಂಜ್ ಮಾಡಿಸಿದ್ದೀನಿ. ಇದು ಇಂಪೀರಿಯಲ್ ಲೆದರ್ಸ್ BTMಲ್ಲಿ ಇರುತ್ತೆ ಬ್ಯಾಂಗ್ಳೂರಲ್ಲಿ. ತುಂಬ ಜನಕ್ಕೆ ಗೊತ್ತಿರ್ಬೋದು. ಸೊ ಇಂಪೀರಿಯಲ್ ಲೆದರ್ಸ್ ಹೌದು, ಅದಕ್ಕೆ ಸ್ಟಿಕ್ಕರ್ ಎಲ್ಲ ಹಾಕಿದ್ದಾರೆ. ಇಂಪೀರಿಯಲ್ ಲೆದರ್ಸ್ ಇದೆ. ಕ್ವಾಲಿಟಿ ಚೆನ್ನಾಗಿದೆ, ನಮ್ಗೆ ಎಲ್ಲಿ ಪ್ರಾಬ್ಲಮ್ ಅನ್ಸಿಲ್ಲ. ಕಂಫರ್ಟ್ ಚೆನ್ನಾಗಿದೆ. ಅದು ಲುಕ್ ವೈಸ್ ನೀವು ನೋಡ್ಕೋಬೋದು. ಆ್ಯಂಡ್ ಸೀಟ್ ಕವರ್ಸ್‌ದು ಇನ್ನೊಂದು ವಿಷಯ ಹೇಳಬೇಕು. ನಿಮಗೆ ಡ್ರೈವರ್ ಸೈಡ್ ತೋರಿಸ್ತೀನಿ ನಾನು. ಬೇಸಿಕ್ ಕವರ್ಸ್ ನೋಡ್ಕೊಳ್ಳಿ. ನೀವು ಅಬ್ಸರ್ವ್ ಮಾಡ್ಬೋದು, ಸೀಟ್ ಕವರ್ಸ್ ನಾನು ಮಾಡಿಫಿಕೇಷನ್ ಮಾಡಿದ್ದೀನಿ. ಬಟ್ ಇಲ್ಲಿ ಬಂದು ನೋಡಿ, ನಿಮಗೆ ಯಾವ ಥರ ಏರ್ ಬ್ಯಾಗ್‌ಗೂ ಪ್ರಾಬ್ಲಮ್ ಆಗಿರೋ ಥರ ಸೀಟ್ ಕವರ್ಸ್ ಹಾಕ್ಸಿದ್ದೀನಿ.
ಇದು ಕಂಪನಿ ಫಿಟ್ಟೆಡ್ ಏನು ಬಂದಿದೋ ಅದೇ ಥರ ಇದೆ. ಅವ್ರದು ಆ ಪಾರ್ಟ್ ಮಾತ್ರ ಏನೂ ಚೇಂಜ್ ಮಾಡಿಲ್ಲ. ನಾನು ಹೇಳಿದ್ದೆ ಟಚ್ ಮಾಡಕ್ಕೆ ಹೋಗಬೇಡಿ ಇದು ಏರ್ ಬ್ಯಾಗು. ಸೊ ಏನು ಇಶ್ಯೂ ಆಗಬಾರ್ದು ಅಂತ ಮುಂದೆ ಅವ್ರ ಹತ್ರ ಮಾತಾಡ್ಕೊಂಡಿದ್ದೆ. ಅವರು ತುಂಬ ಸಪೋರ್ಟಿವ್ ಆಗಿದ್ದರು. ಥ್ಯಾಂಕ್ಸ್ ಟು ಇಂಪೀರಿಯಲ್ ಲೆದರ್ಸ್. ನೀವೇನಾದರೂ ಹೋಗಿ ತಿಳ್ಕೊಬೇಕಂದ್ರೆ ಅವ್ರ ಅಡ್ರೆಸ್ಸು, ಲಿಂಕು ಡಿಸ್ಕ್ರಿಪ್ಷನ್‌ಲ್ಲಿ ಹಾಕ್ತೀನಿ. ಆ್ಯಂಡ್ ಸ್ಟೀರಿಂಗ್ ಕವರ್ ಅವರೇ ಹಾಕಿದ್ದಾರೆ. ಇದು ಕಾಂಪ್ಲಿಮೆಂಟರಿ ಥರ ಸ್ಟೀರಿಂಗ್ ಕವರ್ ಹಾಕಿದ್ರು ಅದೇ ಬಜೆಟ್‌ಗೆನೆ. ಆ್ಯಂಡ್ ಇಲ್ಲಿನೂ ಸೀಟ್ ಇದು ಹ್ಯಾಂಡ್ ರೆಸ್ಟ್‌ಗೂ ಅವರೇ ಹಾಕ್ಕೊಟ್ಟಿದ್ರು ಇಂಪೀರಿಯಲ್ ಲೆದರ್ಸ್ ಅವರೇ. ಇಷ್ಟು ಮಾಡಿಫೈನ್ಸ್ ಎಲ್ಲ ನಾನು ಮಾಡಿದ್ದೀನಿ. ಮುಂದೆನೇ ವೀಡಿಯೋಸ್ ಬರ್ತವೆ. ನನ್ನ ಎಕ್ಸ್ಪೀರಿಯನ್ಸ್ ಹೇಗಿದೆ, ಕಾರ್ ರೆಸ್ಪಾನ್ಸ್ ಹೇಗಿದೆ, ಇಂಥವೆಲ್ಲ ನಾನು ಶೇರ್ ಮಾಡ್ಕೊತೀನಿ. ಆ್ಯಂಡ್ ನೆಗೆಟಿವ್ಸಲ್ಲಿ ನಾನು ಸ್ವಲ್ಪ ಮಿಸ್ ಆದೆ ಹೇಳೋದು. ಏನಂದರೆ ಇದರಲ್ಲಿ ಫ್ಯೂಯಲ್ ಗೇಜ್ ತೋರಿಸಲ್ಲ. ಎಷ್ಟು ಫ್ಯೂಯಲ್ ಗೇಜ್ ಅಲ್ಲ, ನಿಮಗೆ ಟ್ರಿಪ್ ಮೀಟರಲ್ಲಿ ಡಿಸ್ಟೆನ್ಸ್ ಟು ಎಮ್ ಟಿ ತೋರಿಸಲ್ಲ. ಪ್ಲಸ್ CNG ಮೈಲೇಜ್ ಎಷ್ಟು ಬರುತ್ತೆ ತೋರಿಸಲ್ಲ. ಪೆಟ್ರೋಲ್ ಮೈಲೇಜ್ ಎಷ್ಟು ಬರುತ್ತೆ ತೋರಿಸಲ್ಲ. ಇದೊಂದು ವಿಷಯ ಮಾರುತಿ ಅವ್ರು ಸ್ವಲ್ಪ ಫೋಕಸ್ ಮಾಡಿ ಚೇಂಜ್ ಮಾಡಿದ್ರೆ ಖುಷಿ ಆಗುತ್ತೆ. ಯಾಕಂದರೆ ಅದು ಮಿನಿಮಮ್ ಬೇಸಿಕ್ ಥಿಂಗ್ಸ್ ಇರಬೇಕಾಗಿರೋದು ಕಾರಲ್ಲಿ. ಅದು ಯಾವುದೇ ಇಲ್ಲ. ಸೊ ನಾವೇನಾದರೂ ಮೈಲೇಜ್ ಎಷ್ಟು ಬರುತ್ತೆ ಹೆಂಗೆ ಅಬ್ಸರ್ವ್ ಮಾಡಬೇಕಂದ್ರೆ ಯಾವಾಗಲೂ ಟ್ರಿಪ್ A, ಟ್ರಿಪ್ Bನ ರೀಸೆಟ್ ಮಾಡ್ತಾ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಸೊ ಅದೊಂದು ನನಗೂ ನೆಗೆಟಿವ್ ಅನಿಸ್ತು ಈ ಕಾರಲ್ಲಿ. ಬಟ್ ಅದು ಏನು ಮಾಡ್ತಾರೋ ನೋಡೋಣ. ಮುಂದಿನ ಏನಾದರೂ ಅಪ್ಡೇಟ್ ತಗೊಬಂದು ಶೋರೂಮಲ್ಲಿ ಏನಾದರೂ ಅಪ್ಡೇಟ್ ಮಾಡಿಕೊಟ್ರೆ ಖುಷಿ ಆಗುತ್ತೆ. ಈ ವಿಡಿಯೋಗೆ ಇಷ್ಟೇ. ಏನಾದರೂ ಇದ್ದರೆ ಮತ್ತೆ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ನನ್ನ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೊತೀನಿ. ಇದು ಡ್ರೈವ್ ಎಕ್ಸ್ಪೀರಿಯನ್ಸ್ ಏನಲ್ಲ, ಜಸ್ಟ್ ನನ್ನ 30 ಡೇಸಲ್ಲಿ ಏನೇನು ಪಾಸಿಟಿವ್ಸ್, ಏನೇನು ನೆಗೆಟಿವ್ ಅನಿಸಿದೋ ಅದ್ರ ಬಗ್ಗೆ. ಆ್ಯಂಡ್ ಸ್ನೇಹಿತರೆ, ಇನ್ನೊಂದು, ನೀವೇನಾದರೂ ಬೆಂಗಳೂರಲ್ಲಿದ್ದು ನಿಮ್ಮ ಕಾರ್ಗೆ ಒಂದು ಓನರ್‌ಶಿಪ್ ರಿವ್ಯೂನ ಶೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡ್ರೆ ನಮ್ಮ ಹತ್ರ ಶೇರ್ ಮಾಡಿ. ಇನ್ಸ್ಟಾಗ್ರಾಮ್ ID ಇಲ್ಲಿ ಡಿಸ್ಪ್ಲೇಲಿ ಹಾಕಿರ್ತೀನಿ. ದಯವಿಟ್ಟು ಅದಕ್ಕೆ ನೀವು ರೆಸ್ಪಾಂಡ್ ಮಾಡಿ. ನಾವು ನಿಮಗೆ ರೆಸ್ಪಾಂಡ್ ಮಾಡಿ ನಿಮ್ಮ ಹತ್ರ ಬಂದು ನಾವೇ ರಿವ್ಯೂ ತಗೊತೀವಿ. ಬೆಂಗಳೂರಲ್ಲಿ ಇರೋರು ಯಾರೇ ಆಗಲಿ, ನೀವು ಓನರ್‌ಶಿಪ್ ರಿವ್ಯೂ ಕೊಡೋಣ ಅಂದ್ಕೊಂಡಿದ್ದೀರಾ ಕನ್ನಡದಲ್ಲಿ ಅಂದರೆ ದಯವಿಟ್ಟು ನಮ್ಮ ಇನ್ಸ್ಟಾ ಐಡಿಗೆ ಮತ್ತೊಂದು ಬಾರಿ ಪಿಂಗ್ ಮಾಡಿ. ಧನ್ಯವಾದಗಳು. ಶುಭ ದಿನ.